ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ದಿನ ಒಂದು ವಿಶೇಷ ವಿಡಿಯೋ. 2025 ಕಳೆದು ಹೋದ ವರ್ಷ ಆಗುತ್ತೆ, 26 ಹೊಸ ವರ್ಷ ಆಗುತ್ತೆ. ಈ 25ರಲ್ಲಿ ನಾವು ಏನೆಲ್ಲ ಸಫರ್ ಆದ್ವಿ, ಏನೆಲ್ಲ ನಮಗೆ ಒಳ್ಳೆಯದಾಯಿತು ಅಂದ್ಕೊಂಡು ಹೇಳ್ತಾ ಇದ್ದೀನಿ ಸ್ನೇಹಿತರೆ. 2025ರಲ್ಲಿ ಸ್ವಲ್ಪ ನಮ್ಮ ಏನಂತಾರಲ್ಲ, ಸಂಬಂಧಿಕರಲ್ಲಿ ಒಂದು ಆಸ್ತಿ ಸಲುವಾಗಿ ಒಂದು ಸ್ವಲ್ಪ ಜಗಳ ಆಯಿತು. ಅದು ಆ ಒಂದು ಮುನಸ್ಸು ಇನ್ನೂ ಮುಂದುವರಿತಾನೆ ಇದೆ. ಆದ್ದರಿಂದ ನಾನು ತುಂಬ ಒಂಥರ ಡಿಪ್ರೆಷನ್ ಆದಂಗೆ ಆಗ್ಬಿಟ್ಟಿತ್ತು ನನಗೆ 2025ರಲ್ಲಿ. ತುಂಬಾ ಡಿಪ್ರೆಷನ್ನು, ಯಾರಿಗೆ ಹೇಳಬೇಕು, ಯಾರಿಗೆ ಬಿಡಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿತ್ತು. ಆ ಸಮಸ್ಯೆಯಿಂದ ನಾನು ಹೊರಗೆ ಬರಲು ಏನು ಮಾಡಿದೆ ಅಂತಂದರೆ, ರಾಜಸ್ಥಾನಕ್ಕೆ ಹೋಗಿ ಬಂದೆ ಮಧುವನಕ್ಕೆ. ತುಂಬ ಒಂಥರ ಏನಪ್ಪ ಅಂತಂದರೆ ಶಾಂತಿ, ಸಮಾಧಾನ, ಒಂದು ಹೆಂಗಪ್ಪ ಇರುತ್ತೆ ಅಂದರೆ ನಾವೆಲ್ಲದನ್ನೂ ಮರೆತು ಅಲ್ಲಿ ಆರಾಮ್ಸೆ ಇರ್ಬೋದು. ಊಟ ತಿಂಡಿ ಎಲ್ಲ ನೋಡ್ಕೊತಾರೆ. ಆಮೇಲೆ ಬೆಳಗ್ಗೆ ಒಂದು ಮಧುರವಾಣಿ ಅದಿರುತ್ತೆ. ಬೆಳಗಿನ ಜಾವ 3 ಗಂಟೆಯಿಂದನೇ ಶುರು, ಅದೆಲ್ಲ ಪ್ರವಚನ ಇರುತ್ತೆ. ಹೊತ್ತೊತ್ತಿಗೆ ಸರಿಯಾಗಿ ನಮಗೆ ಊಟ ತಿಂಡಿ ಸಿಗುತ್ತೆ. ಆಮೇಲೆ ಹಿಂಗೆ ಟೂರಿಸ್ಟು ಎಲ್ಲಾದರೂ ಇದ್ದರೆ ಕರ್ಕೊಂಡು ಹೋಗ್ತಾರೆ, ತೋರಿಸ್ತಾರೆ ಸ್ನೇಹಿತರೆ. ಆವಾಗ ನನಗೆ ಒಂದು ಸ್ವಲ್ಪ ಧೈರ್ಯ ಬಂತು. ನಾವು ಹೋಗಲಿ, ನನಗೆ ಅಂತಂದೇಳಿ ಯಾರೂ ಇಲ್ಲ ಅನ್ನೋ ಒಂದು ತಿಳುವಳಿಕೆ ಇಷ್ಟು ವಯಸ್ಸಾದ್ಮೇಲೆ ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನಾನು ಏನು ಅಂದ್ಕೊಂಡಿದ್ದೆ, ಎಲ್ಲರೂ ನನ್ನವರೇ, ಎಲ್ಲರದು ಯಾರು ಕರೀತಾರೆ ಅವ್ರ ಹತ್ರ ಹೋಗಬೇಕು, ಯಾರು ಸೇವೆ ಮಾಡಬೇಕು, ಬರಬೇಕು. ಇಷ್ಟೇ ನಾವು ಗಂಡ ಹೆಂಡ್ತಿಗೆ ಇದ್ದಿದ್ದು. ಈ ಒಂದು ಏನು ಚಿಕ್ಕ ಘಟನೆ ನಡೀತಲ್ಲ, ಆವಾಗಲಿಂದ ನನ್ನ ಬೆನ್ನಿಗೆ ಬಿದ್ದಂಥವ್ರು ಯಾರೂ ನನ್ನ ಸಂಪರ್ಕದಲ್ಲೇ ಇಟ್ಕೊಂಡಿಲ್ಲ. ನನ್ನನ್ನು ಮಾತ್ರ ಆದಷ್ಟು ನಾನು ಅಷ್ಟೇ. ಅವ್ರು ಯಾವಾಗ ನನ್ನನ್ನು ಒಂಥರ ನೋಡೋದೇ ಒಂಥರ ಆಗ್ಬಿಡ್ತು, ನಮ್ಮನ್ನು ನೋಡೋದೇ ಒಂಥರ ಆಗ್ಬಿಡ್ತು. ಅದಕ್ಕೆ ಇದನ್ನೆಲ್ಲ ನಾನು ತಿಳ್ಕೊಂಡು ಒಂಥರ ಡಿಪ್ರೆಷನ್ನಿಗೆ ಹೋಗಾದ್ಮೇಲೆ ಬೇಡ ಅಂದ್ಕೊಂಡು ರಾಜಸ್ಥಾನಕ್ಕೆ ಹೋಗ್ಬಂದೆ. ಅಲ್ಲಿಗೆ ಹೋಗ್ಬಂದಮೇಲೆ ಮನಸ್ಸು ಸಮಾಧಾನ, ಶಾಂತಿ, ಯಾರೇನಾದರೂ ಮಾಡ್ಕೊಳ್ಳಿ, ಇನ್ಮೇಲೆ ನಮ್ಮ ಪಾಡಿಗೆ ನಾವಿರಬೇಕು ಅನ್ನೋದನ್ನು ಅಲ್ಲಿಗೆ ಹೋದ್ಮೇಲೆ ನಾನು ತಿಳ್ಕೊಂಡಿದ್ದು. ಸುಮಾರು ಜನ, ಲಕ್ಷಗಟ್ಟಲೆ ಜನ ಬರ್ತಾರೆ ಸ್ನೇಹಿತರೆ. ನೀವು ಒಂದು ಸಲ ಟ್ರೈ ಮಾಡಿ ರಾಜಸ್ಥಾನಕ್ಕೆ ಹೋಗಲಿಕ್ಕೆ. ಟೂರಿಸ್ಟ್ ಆದ್ರೂ ಕರ್ಕೊಂಡು ಹೋಗ್ತಾರೆ ಅವರು. ಒಂದು 7 ದಿನ ಕ್ಲಾಸ್ ಮಾಡ್ತಾರೆ ನಿಮಗೆ. ಹೋಗಬೇಕು, ಇಲ್ಲ ಅಂತಂದರೆ ನಾವು ಕ್ಲಾಸ್ ಟ್ರೈನಲ್ಲೇ ತೊಗೊತೀವಿ ಹೋಗುವಾಗ ಅಂದ್ರೂ ಮಾಡಿಕೊಡ್ತಾರೆ. ದಯವಿಟ್ಟು ನೋಡಿ. ಮೊನ್ನೆ ನವಂಬರಲ್ಲಿ ಇತ್ತದು, ಎಲ್ಲರೂ ಹೋಗಿ ಬಂದರು. ಮಿಲನ ಕಾರ್ಯಕ್ರಮ ಅಂತ ಇತ್ತು, ಹೋಗಿ ಬಂದರು. ಅಲ್ಲಿಗೆ ಹೋದ್ಮೇಲೆ ನಾನು ಮನುಷ್ಯ ಆಗಿದ್ದೆ. ಆವಾಗ ಇಷ್ಟು ದಿವಸನೇ ನಾನು ಏನಾಗಿದ್ದೆ, ಬರೀ ಪರೋಪಕಾರಿ ಆಗಿಬಿಟ್ಟಿದ್ದೆ. ಈಗ ಹಂಗಿಲ್ಲ. ನಾನು ಒಬ್ಬ ಮನುಷ್ಯಳು. ನಾನು ನನ್ನ ಕೆಲಸ ನಾನು ಅಷ್ಟೇ ಮಾಡ್ಕೋಬೇಕು, ಬೇರೆ ಯಾರು ಏನಾರ ಹಾಕ್ಕೊಳ್ಳಿ ಅನ್ನೋ ಒಂದು ಗಟ್ಟಿ ನಿರ್ಧಾರನೇ ನನ್ನ ಮನಸ್ಸಿಗೆ ಬಂದುಬಿಟ್ಟಿದೆ. ಯಾರಾದರೂ ಯಾಕಾದರೂ ಕರೀತಾರಪ್ಪ ಅನಿಸುತ್ತೆ ಒಂದೊಂದು ಸಲ. ಆಮೇಲೆ ಮತ್ತೊಂದು ಹೊಸ ವಿಷಯದ, ನಾನು ಈ ಒಂದು ಘಟನೆಯಿಂದ ಆ ಒಂದು ಪ್ಲೇಸ್ ನೋಡ್ದಂಗೆ ಆತ ಅನ್ನೋದೇ ಒಂದು ಸಂತೋಷ. ಅದೇನು ಬಿಡ್ರಿ, ಘಟನೆ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಇದ್ದೇ ಇರುತ್ತೆ. ಇವತ್ತಿನಾಗ ಅಲ್ವಾ ಗೊತ್ತಾಗೋದು ಯಾರು ನನ್ನವರು, ಯಾರು ಬೇರೆಯವರು ಅನ್ನೋದು ಇವತ್ತಿನಲ್ಲೇ ಗೊತ್ತಾಗೋದು. ನಮಗೊಂದು ಬುದ್ಧಿನೇ ಇರಲಿಲ್ಲ. ಸುಮ್ಮನೆ ಎಲ್ಲರೂ ನನ್ನವರು, ಎಲ್ಲರಿಗೂ ಬಂದವ್ರಿಗೂ ಬರ್ರಿ ಅನ್ನೋದು, ಹೋದವ್ರಿಗೂ ಹೋಗ್ರಿ ಅನ್ನೋದು, ಯಾರು ಕರೀತಾರೆ ಅಲ್ಲಿಗೆ ಹೋಗೋದು, ಬರೋದು, ಅವ್ರು ಸೇವೆ ಮಾಡೋದು, ಬರೋದು, ಬರೀ ಇದೇ ಆಗಿತ್ತು. ಈಗ ಅಲ್ಲಿಗೆ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ನಾನು ನನ್ನ ಜೀವನದಲ್ಲಿ ಬದಲಾವಣೆ ತೊಗೊಂಡಿದ್ದೀನಿ. 2025ರಲ್ಲಿ ಒಂದು ಸ್ವಲ್ಪ ಧೈರ್ಯನೂ ಬಂದಿದೆ. ಒಂಟಿ ಅನ್ಸೋದು. ಆದರೂ ಒಂಟಿತನ ಏನಿರುತ್ತಲ್ಲ, ಧೈರ್ಯ ತಂದು ಕೊಡುತ್ತೆ ಅದು. ಹೊಂದ್ಕೊಳ್ಳಿರಿದ್ರೆ ಸಹಿ, ಹೊಂದ್ಕೊಳ್ಳಲಿಲ್ಲ ಅಂದರೆ ಏನು ಮಾಡಬೇಕು, ದೇವರ ಆಶೀರ್ವಾದ ಒಂದು ಇರುತ್ತಲ್ಲ, ನಮ್ಮ ಪಾಡಿ ನಾವು ಒಂಟಿಯಾಗೇ ಇರಬೇಕು ಅನಿಸುತ್ತೆ. ಮತ್ತೊಂದೇನಪ್ಪ ಖುಷಿ ಸಮಾಚಾರ ಅಂದರೆ, ನನ್ನ ಚಾನಲ್ಲು, ಯೂಟ್ಯೂಬ್ ಚಾನಲ್ಲು ಚೆನ್ನಾಗಿ ಎಲ್ಲರೂ ಪ್ರೋತ್ಸಾಹ ಮಾಡ್ತಾಯಿದ್ದೀರಾ, ಎಲ್ಲರೂ ಲೈವ್ ಬರ್ತಾಯಿದ್ದೀರಾ. ಹಾಗೆ ಇನ್ನೂ ಹೆಚ್ಚು ಜನ, ನಾನು ಲೈವ್ಗೆ ಹೋಗಿರ್ತೀನಿ, ಕೆಲವರ ಲೈವಲ್ಲಿ ಹೋಗಿರ್ತೀನಿ, ಬಟ್ ಅವ್ರು ಬಂದಿರಲ್ಲ ನನ್ನ ಲೈವ್ಗೆ. ಅದಕ್ಕೆ ದಯವಿಟ್ಟು ನಾನು ಬರಲಿ, ಆಮೇಲೆ ಅಮ್ಮನ ಒಂದು ಲೈವ್ಗೆ ಹೋಗೋಣ ಅಂತ ದಯವಿಟ್ಟು ಯಾರೂ ಅಂದ್ಕೋಬೇಡಿ. ಯಾಕಂದರೆ ನಮ್ಮ ಮನೆಯಲ್ಲಿ ಪಾಪು ಇದೆ, ಪಾಪುನ ಆಡಿಸ್ಕೊತ ಇರಬೇಕು ನಾನು. ಅದು ಫೋನ್ ಕೈಯಾಗೆ ಹಿಡ್ಕೊಂಡೆ ಅಂದರೆ, ಅವು ಫೋನು ನಾವು ಕೈಯಾಗೆ ಕೊಟ್ಟಿಲ್ಲ ಇನ್ನು. ನಾವು ಒಂದು ಸ್ವಲ್ಪ ಫೋನ್ ಮಾಡ್ತೀವಿ ಅಂದರೆ ಸಾಕು, ಅದು ಫೋನ್ ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಲೈವ್ ಮಾಡುವಾಗ ಹೇಳ್ತಾ ಇದ್ದೀನಿ, ನಾನು ಲೈವಿಗೆ ಎಷ್ಟು ಸಾಧ್ಯನೋ ಬೇರೆ ಲೈವ್ ಹೋಗಿ ಪ್ರೋತ್ಸಾಹ ಮಾಡಿ ಬರ್ತೀನಿ. ಆದಷ್ಟು ನೀವು ನನ್ನ ಲೈವಿಗೆ ಬಂದು ಸಪೋರ್ಟ್ ಮಾಡಿ. ನನ್ನ ಲೈವಿಗೆ ಬರಲಿಕ್ಕೆ ಆಗದೇ ಇರೋರು ನನ್ನ ವಿಡಿಯೋ ನೋಡಿ ಒಂದು ಕಮೆಂಟ್ ಹಾಕಿ.
ಇದು ಒಂದು ನನಗೆ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ. ನನ್ನ ಚಾನಲ್ ಮೊನೋ ಆಗಿದೆ. ಈಗ ಡಾಲರ್ ಕಡೆ ಗಮನ ಕೊಡಬೇಕು. ಡಾಲರು ಅಷ್ಟು ಬೇಗ ಆಗಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಏನೋ ಭಗವಂತನ ಆಶೀರ್ವಾದ ಇತ್ತು ಅಂದರೆ ಬೇಗ ಆಗುತ್ತೆ. ಅದೊಂದು ನಾನು ಅನ್ಕೊತೀನಿ, ನನ್ನ ಪ್ರಯತ್ನಕ್ಕೆ ಒಂದು ಫಲ ಕೊಡು ಪರಮಾತ್ಮ ಅಂತಂದೇಳಿ. ಯಾಕಂದರೆ ಇಷ್ಟು ದಿವಸ ನನ್ನ ಪ್ರಯತ್ನ ಬರೀ ಬೇರೆಯವ್ರದಲ್ಲೇ ಇತ್ತು. ನಂದು ಅಂತಂದರೆ ಪ್ರಯತ್ನ ಏನೂ ಇರಲಿಲ್ಲ. ನಮ್ಮ ಗಂಡ ಹೆಂಡ್ತಿಗೆ ಬರೀ ಬೇರೆಯವ್ರು ಏನು ಮಾಡ್ತಾರೆ ಅದೇ ಪ್ರಯತ್ನಕ್ಕೆ ಅವ್ರಿಗೆ ಪ್ರಯತ್ನ ಪಡೋದಕ್ಕತ್ತು. ಈಗ ಈ ಒಂದು ಘಟನೆ ನಡೆದ ಮೇಲೆ ನನ್ನ ಪ್ರಯತ್ನ ಮಾತ್ರ ನಾನು ಮಾಡ್ಕೊತಾ ಇದ್ದೀನಿ. ಇವತ್ತೇ ಗೊತ್ತಾಗಿದ್ದು ಯಾರು ನಮ್ಮವರು ಯಾರು ಬೇರೆಯವರು ಅನ್ನೋದು ಗೊತ್ತಾಗ್ಬಿಡ್ತು ನನಗೆ. ನಮಗೆ ನಾವು ಗಟ್ಟಿ ಇತ್ತು ಅಂತಂದರೆ ಎಲ್ಲದೂ ಸರಿ ಅಂದ್ಕೊಂಡೇಳಿ ಭಗವಂತ ಹೀಗೇ ನಾನು ಕುಂತಾಗ ಕರ್ಕೊಂಡು ಹೋಗ್ಬಿಡಪ್ಪ ದೇವ್ರೆ ಅಂತೀನಿ ನೋಡಿ. ಆಮೇಲೆ ಮತ್ತೊಂದು ವಿಷಯ ಏನಪ್ಪ ಅಂದರೆ ಅದು ಕೆಟ್ಟ ಘಟನೆ ಅದೊಂದಾಯಿತು. ಆಮೇಲೆ ನೆಕ್ಸ್ಟು ಯೂಟ್ಯೂಬ್ ಚಾನಲ್ ಮೊನೋ ಆಯ್ತು ನಂದು. ಹಾಗೆ ಡಾಲರ್ ಶುರುವಾಗಿದೆ. ಈಗ ಡಾಲರ್ ಆಗ್ತಾ ಇದೆ. ಅದು $100 ಆಗಬೇಕು. ಬಟ್ $100 ಆಗೋದು ತುಂಬಾ ಕಷ್ಟ. ಆದರೆ ನನ್ನ ಪ್ರಯತ್ನ ನಾನು ಬಿಡ್ತಾ ಇಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಹಂಗೆ ಮನೆಯಲ್ಲಿ ಪ್ರೋತ್ಸಾಹ ಇರಬೇಕು. ನಾನು ಕೆಲವೊಂದು ಚಾನಲ್ನಲ್ಲಿ ನೋಡ್ತಿರ್ತೀನಲ್ವ, ಎಷ್ಟು ಜನ ಒಬ್ರಿಗೊಬ್ಬರು ಮನೆಯಲ್ಲಿ ಸಪೋರ್ಟ್ ಮಾಡ್ತಾರೆ ನೋಡಿ. ನಮ್ಮ ಮನೆಯಲ್ಲಿ ದಯವಿಟ್ಟು ತಿಳ್ಕೊಳ್ಳಿ, ನನಗೆ ಯಾರ ಸಪೋರ್ಟು ಇಲ್ಲ. ನಾನು ಒಬ್ಬಳೇ ವಿಡಿಯೋ ಮಾಡ್ಕೊತೀನಿ, ಒಬ್ಬಳೇ ಹಾಕ್ತೀನಿ, ಒಬ್ಬಳೇ ಮಾತಾಡ್ತೀನಿ. ಯಾಕಂದರೆ ನಾನು ಒಬ್ಬರೇ ಇದ್ದು ವಿಡಿಯೋ ಮಾಡೋರು ವಿಡಿಯೋನ ನೋಡೋದು ನಾನು ಹೆಚ್ಚು ಕಡಿಮೆ. ಅವ್ರು ಹೆಂಗೆ ಸಾಧನೆ ಮಾಡಿದ್ದಾರೆ ಅನ್ನೋದನ್ನೇ ನೋಡೇ ನಾನು ಅದೇ ಥರ ಮಾಡ್ತಾ ಇರೋದು. ಈಗ ನಮ್ಮನೇಲಿ ಸಾಕಷ್ಟು ಜನ ಇದ್ದಾರೆ, ಬಟ್ ಯಾರೂ ಸಪೋರ್ಟಿಂಗ್ ಅಂತ ಯಾರಿಲ್ಲ. ಅದನ್ನು ಮಾಡು ಇದನ್ನು ಮಾಡು ನಾವಿದ್ದೀವಿ, ಏನು ಮಾಡೋದು ಬೇಡ. ಅವರು ಬರೀ ನಾನಿದ್ದೀನಿ ಮಾಡಿ ನೀನು ಅಂದ್ರೆ ಸಾಕು, ಎಷ್ಟೋ ಒಂದು ಊರು ಬರುತ್ತೆ. ನಾನು ಅವನ್ನೆಲ್ಲ ಕೈ ಬಿಟ್ಬಿಟ್ಟಿದ್ದೀನಿ ಭಗವಂತನ ಆಶೀರ್ವಾದದಿಂದ. ನನ್ನ ಪಾಡಿ ನಾನಿದ್ದೀನಿ, ನನ್ನ ಪಾಡಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಎಲ್ಲರೂ ಅದನ್ನು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದೇನಪ್ಪ ಅಂದರೆ ನನಗೆ ಒಂದು ಹೊಸ ಮೊಮ್ಮಗು ಬಂದಿದೆ, ಗಂಡು ಮಗು. ಅದರದ್ದು ವಿಡಿಯೋ ಹಾಕ್ತೀನಿ ನಿಮಗೆ, ಆ ವಿಡಿಯೋನ ನೋಡಿ. ಆಮೇಲೆ ಮತ್ತೇನು ಮಾಡಿದೆ, ಈ 2025ರಲ್ಲಿ 3 ಕಾಂಪಿಟೇಷನ್ ಇಟ್ಟಿದ್ದೆ. ಸ್ವಾಮಿ ಬ್ರದರ್ ಅಂತಂದೇಳಿ ಅವರು ಇದರಲ್ಲಿ ಜಾಯ್ನ್ ಆಗಿ ಕಾಂಪಿಟೇಷನ್ ಶುರು ಮಾಡಿದ್ವಿ. ಕಾಂಪಿಟೇಷನಲ್ಲಿ ಒಂದು ಫಸ್ಟು ಪ್ರೈಝು ಭಾಗ್ಯ ಅನ್ನೋರ್ಗೆ ಹೋಯ್ತು, ಸೆಕೆಂಡ್ ಪ್ರೈಝು ಭಾಗ್ಯ ಅನ್ನೋರಿಗೆ ಹೋಯ್ತು, ಕಲಬುರ್ಗಿಗೆ ಹೋಯ್ತದು. ನೆಕ್ಸ್ಟ್ ನಾವು ಒಂದು ಫಸ್ಟು ಸೆಕೆಂಡ್ ಥರ್ಡ್ ಅಂತ ಮಾಡಿದ್ವಿ. ಅದನ್ನು ಶಿಲ್ಪ, ಆಮೇಲೆ ಭಾಗ್ಯ, ಆಮೇಲೆ ಆಶಾ ಮತ್ತು ಸಮಾಧಾನಕರ ಬಹುಮಾನ ಅಂದ್ಕೊಂಡೇಳಿ ನಾಗಮ್ಮ ಅನ್ನೋರಿಗೆ ಕೊಟ್ಟಿದ್ದೀವಿ. ನನ್ನ ಚಾನಲಿಗೆ ಬಂದು ಯಾರು ಸಪೋರ್ಟ್ ಮಾಡ್ತಾರೋ, ಯಾರು ಕಮೆಂಟ್ ಹಾಕ್ತಾರೋ, ಆಮೇಲೆ ಹೆಚ್ಚು ಕಮೆಂಟ್ ಹಾಕ್ದವ್ರಿಗೂ ಇತ್ತು, ಲೈವಿಗೆ ಬಂದು ಸಪೋರ್ಟ್ ಮಾಡಿದವ್ರಿಗೂ ಇತ್ತು, ನನ್ನ ಚಾನಲ್ ಬಗ್ಗೆ ಮಾತಾಡಿ ವಿಡಿಯೋ ಮಾತಾಡಿದವ್ರಿಗೂ ಇತ್ತು ಪ್ರೈಜ್. ಅದು ಸಮನಾಗಿ ಒಂದೇ ಥರ ಸ್ಯಾರಿಗಳನ್ನ ಕಳಿಸ್ಕೊಟ್ಟಿದ್ದೀವಿ ಸ್ನೇಹಿತರೆ. ನಾನು ಯಾವ ಥರ ಸ್ಯಾರಿ ಕಳಿಸ್ಕೊಟ್ಟಿದ್ದೀನಿ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅವರು ಮಾತಾಡಿದ್ದಾರೆ, ಆ ವಿಡಿಯೋನು ನೀವು ನೋಡಿ ಮತ್ತೆ ಪ್ರೋತ್ಸಾಹ ಮಾಡ್ಬೋದು. ನೋಡೋಣ, ಹೊಸ ವರ್ಷಕ್ಕೆ ಏನಾದರೂ ಕಾಂಪಿಟೇಷನ್ ಇಡಬೇಕು ಅಂತ ಮನಸ್ಸಲ್ಲಿದೆ. ಆದರೆ ಕಾಂಪಿಟೇಷನ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ಈ ವಿಡಿಯೋ ನೋಡಿ ಕಮೆಂಟ್ ಹಾಕಿ, ಅಮ್ಮ ನಾವು ಭಾಗವಹಿಸ್ತೀವಿ, ಕಾಂಪಿಟೇಷನ್ ಮಾಡಿ ಅಂತಂದೇಳಿ ನಿಮ್ಮ ಮನಸ್ಸಲ್ಲಿತ್ತು ಅಂದರೆ ನಾನು ಕಾಂಪಿಟೇಷನ್ ಶುರು ಮಾಡ್ತೀನಿ. ಸ್ನೇಹಿತರೆ, ಇದುವರೆಗೂ ನಾನು 2025ರಲ್ಲಿ ಒಳ್ಳೆಯದು ಹೇಳಿದೆ, ಕೆಟ್ಟದ್ದು ಹೇಳಿದೆ. ಆದ್ರೂ ನೋಡಿ, ನಮ್ಮ ಒಂದು ಏನಪ್ಪ ಅಂತಂದರೆ ನಮ್ಮ ಪಾಡಿ ನಾವಿರೋದು ಎಲ್ಲರಿಗಿಂತ ಉತ್ತಮ ನೋಡಿ. ಯಾರು ಏನಾದರೂ ಮಾಡ್ಕೊಳ್ಳಿ, ಕೈಲಾಗಿದ್ದಷ್ಟು ಸಹಾಯ ಮಾಡೋದನ್ನು ಬಿಟ್ಟರೆ ಅದಕ್ಕೂ ಮಿಕ್ಕಿ ನಾವು ಏನು ಸಹಾಯ ಮಾಡ್ತೀವೋ ಎಲ್ಲದೂ ಮಾಡಿಸ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಅದನ್ನು ಮಾತ್ರ ದಯವಿಟ್ಟು ನಿಮ್ಮ ಜೀವನದಲ್ಲಿ 2026ರಿಂದ ಕೈ ಬಿಟ್ಬಿಡಿ. ಹೊಸ ಮೊಮ್ಮಗು ಬಂದ, ಚಾನಲ್ ಮೊನೋ ಆಯಿತು, ವ್ಯೂವರ್ಸ್ ಹೆಚ್ಚಿಗೆ ಆಗ್ತಿದ್ದಾರೆ. ಹಾಗೆ ಒಂದು ವಿಡಿಯೋ ತುಂಬಾ ಚೆನ್ನಾಗಿ ಲಕ್ಷಗಟ್ಟಲೆ ಓಡಿದೆ. ಅದೇ ಥರನೇ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಆಮೇಲೆ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಎಲ್ರಿಗೂ ಏನಪ್ಪ ಹೇಳ್ತೀನಿ ಅಂದರೆ, ಬಂಧು ಬಳಗ ಸಪೋರ್ಟ್ ಮಾಡ್ತಾರೆ, ಅವ್ರ ಸಪೋರ್ಟ್ ದಯವಿಟ್ಟು ಹಂಗೆ ಅಂದ್ಕೋಬೇಡಿ. ಯಾಕಂದರೆ ನನ್ನ ಪಾಪ ಕೇಳ್ತಿರ್ತಾರೆ, ನನಗಿನ್ನ ಮೊದಲು ಲೈವ್ ಸಪೋರ್ಟ್ ಮಾಡೋರು ಜೆಂಟ್ಸು, ಅಮ್ಮ ನೀವು ಹೆಂಗೆ ಮಾಡ್ಕೊಂಡ್ರಿ ಅಂತ ಪ್ರಯತ್ನ ಮಾತ್ರ ನಂದು ಫಲ ದೇವ್ರಿಗೆ ಬಿಟ್ಟಿದ್ದೆ ನಾನು. ಅವ್ರು ನನಗಿನ್ನ ಮೊದಲು ಪಾಪ ಲೈವ್ ಮಾಡ್ತಿದ್ರು, ನನ್ನ ಲೈವ್ಗೂ ಬಂದು ಸಪೋರ್ಟ್ ಮಾಡ್ತಿದ್ರು. ಅವ್ರದ್ದಿನ್ನೂ ಪಾಪ ಸಬ್ಸ್ಕ್ರೈಬೇ ಆಗಿಲ್ಲ. ನನಗೆ ಚಾನಲ್ ಚೆಕ್ ಮಾಡಿದಾಗೆ ಗೊತ್ತಾಗಿದ್ದು. ಅವ್ರನ್ನ ಕೇಳಿ ನಾನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಹೆಚ್ಚಿಗೆ ಮಾಡ್ಕೋಬೇಕು, ಯಾವ ರೀತಿ ವ್ಯೂವರ್ಸ್ಗಳನ್ನ ಹೆಚ್ಚಿಗೆ ಮಾಡ್ಕೋಬೇಕಂತಂದೇಳಿ ಅವ್ರನ್ನ ಕೇಳೇ ನಾನು ಮಾಡಿದ್ದು. ನಾನು ಕೆಲವೊಂದು ನಿಮಗೆ ಹೇಳ್ಕೊಡಬಲ್ಲೆ ಮಾತ್ರ. ನೋಡಿ, ಸಣ್ಣ ಪುಟ್ಟ ಚಾನಲ್ಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಕೇಳಿ ಕೊಡ್ತಾರೆ, ಅದು ಕಾಯಮ್ಮಾಗಿ ಉಳಿಯುತ್ತೆ. ನೀವು ಹೋದಾಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ಆಲ್ ಅಂತ ಇರುತ್ತಲ್ಲ ಅದನ್ನೂ ನೀವು ಪ್ರೆಸ್ ಮಾಡಿದರೆ ಮಾತ್ರ ಸಬ್ಸ್ಕ್ರೈಬು ಆದರದು ಉಳಿಯುತ್ತೆ. ನೀವು ಲೈವ್ಗೆ ಹೋಗಿ, ಅವರು ಲೈವ್ ಬರ್ತಾರೆ, ಬರುವ ಎಲ್ಲರ ಲೈವ್ನಲ್ಲಿ ನೀವು ಹಾಕಿ, ನಾವು ಇಷ್ಟು ಗಂಟೆಗೆ ಲೈವ್ ಮಾಡ್ತೀವಿ ಅಂತಂದೇಳಿ ಹಾಕಿ.
ಅವರು ಬರ್ತಾರೆ, ನೀವು ಹೋಗಿ ಅಲ್ಲಿ ನೀವು ಸಪೋರ್ಟ್ ಮಾಡಿದರೆ ತಾನೇ ಅವರು ಬರೋದು ಅಲ್ವಾ. ಒಳ್ಳೊಳ್ಳೆ ವೀಡಿಯೋಸ್ ಹಾಕಿ ಇನ್ಸ್ಟಾಗ್ರಾಮಿಂದ ತೊಗೊಂಡೆ ಅದನ್ನು ಹಾಕಿದೆ ಅದನ್ನೆಲ್ಲ ಮಾಡಬೇಡಿ. ಅದು ಏನಾಗುತ್ತೆ ಗೊತ್ತಾ, ಮನೋ ಆಗುವಾಗ ಎಲ್ಲದನ್ನೂ ಚೆಕ್ ಮಾಡ್ತಾರಲ್ಲ, ಆವಾಗ ಮನೋ ಆಗಲ್ಲ, ನಿಮ್ಮದು ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಿಮ್ಮ ಎಲ್ಲ ಒಂದು ಮನುಷ್ಯನ ತಲೆಯಲ್ಲಿ ಎಲ್ಲ ಒಂದು ಕ್ರಿಯೇಟಿವಿಟಿ ಇದ್ದೇ ಇರುತ್ತೆ. ನನ್ನ ಹತ್ರ ಇದ್ದಿದ್ದು ಟ್ಯಾಲೆಂಟೇ ನಿಮ್ಮ ಹತ್ರ ಇರೋಲ್ಲ, ನಿಮ್ಮ ಹತ್ರ ಇದ್ದ ಟ್ಯಾಲೆಂಟ್ ನನಗಂತೂ ಇರೋದೇ ಇಲ್ಲ ಬಿಡಿ. ಅದು ಯಾಕಂದರೆ ನಾವು ಸುಮ್ಮನೆ ಬೇರೆಯವ್ರ ಬಗ್ಗೆ ಎಷ್ಟು ದಿನ ಆದರೂ ಅದೇ ಕೆಲಸನೇ ಮಾಡಿದ್ದು. ನಾನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿನೇ ನಾನು ಈ ರೀತಿ ಮೆತ್ತಗಾಗ್ಬಿಟ್ಟೆ. ನಾನು ಈಗೇನು ಮಾಡಿದ್ದೀನಿ ಅಂತಂದರೆ ನನ್ನದು ನನ್ನ ಚಾನಲ್ ಅಷ್ಟೇ. ದಯವಿಟ್ಟು ನೋಡಿ, ಎಲ್ಲರೂ ನಗ್ನಾಗ್ತಾ ಇರಿ. ಅವ್ರು ಏನಾದರೂ ಮಾಡಲಿರಿ, ಬೇರೆಯವರು ನಾವು ಮಾತ್ರ ನಗ್ನಾಗ್ತಾ ಇರೋಣ. ಅವ್ರು ಬಂದಾಗ ನಗ್ನಾಗ್ತಾ ಮಾತಾಡ್ಸೋಣ. ನಮ್ಮಲ್ಲಿರುವಂಥ ಕೆಲವೊಂದು ಏನು ಸಪೋರ್ಟಿಂಗ್ ಐಡಿಯಾಸ್ ಇರುತ್ತಲ್ಲ ಅವ್ನು ಕೊಡೋಣ. ನೋಡಿ, ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ ಹಾಕಿ. ನನ್ನ ಚಾನಲ್ ಮೊನೋ ಆದಂಗೆ ನಿಮ್ಮ ಚಾನಲ್ ಈ ಸಲ ಬೇಗ ಆಯಿತು. ಯಾಕಂದರೆ ಹೋದ ಸಲ ನಂದು 3 ವರ್ಷ ಆಗಿತ್ತು ಚಾನಲ್ ಗ್ರೋ ಆಗಿ ಇದು ಆಗಲಿಕ್ಕೆ, ಮಾನಿಟೈಸೇಷನ್ ಆಗಲಿಕ್ಕೆ 3 ವರ್ಷ ತೊಗೊಂಡಿತ್ತು. ಬಟ್ ಈ ಸಲ ಬೇಗ ಆಯಿತು ದೇವರ ಆಶೀರ್ವಾದದಿಂದ. ನಿಮಗೂ ಸಹ ಅದೇ ರೀತಿ ಆಗಲಿ, ಬೇಗ ನೀವು ಮೊನೋ ಮಾಡ್ಕೊಳ್ಳಿ. 2025 ಕಹಿ ಘಟನೆಯೂ ಇದೆ, ಸಿಹಿ ಘಟನೆಯೂ ಇದೆ ನನ್ನ ಜೀವನದಲ್ಲಿ. ಆದರೂ ಆ ಒಂದು ಸಿಹಿ ಘಟನೆ ಕಹಿ ಘಟನೆಯಿಂದ ನಾನು ಸಿಹಿ ಘಟನೆ ಕಂಡಿದ್ದು. ಆ ಕಹಿ ಘಟನೆ ನಡೀಲಿಲ್ಲ ಅಂತಂದರೆ ನಾನು ಸಿಹಿ ಕಾಣಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನನಗೆ ರಾಜಸ್ಥಾನ ಕಂಡು ಬಂದೆ. ಅಲ್ಲಿಂದ ಈಗ ವಾರ ನಾನು ಹಂಗೂ ಹಿಂಗೂ ಸ್ವಲ್ಪ ಫ್ರೀ ಇತ್ತು ಅಂದರೆ ಕ್ಲಾಸ್ ಅಟೆಂಡ್ ಆಗಿರ್ತೀನಿ, ಕೇಳ್ತೀನಿ. ಕೆಲವರು ಅದರಲ್ಲೇ ತುಂಬ ಡೀಪಾಗಿ ಹೋಗಿರ್ತಾರೆ, ನಮಗೆ ಅಷ್ಟೊಂದು ಹೋಗ್ಲಿಕ್ಕೆ ಆಗೋದಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇದನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿರುತ್ತೆ, ಮನಸ್ಸು ಶಾಂತಿ ಇರುತ್ತೆ. ನೀವು ಒಂದು ಸಲ ಬೇಕಿದ್ರೆ ಓಂ ಶಾಂತಿಗೆ ಹೋಗಿ ಬನ್ನಿ, ರಾಜಸ್ಥಾನ ಕಂಡು ಬನ್ನಿ. ಯಾಕಂದರೆ ನೀವು ಅಲ್ಲಿಗೆ ಹೋದರೆ ಒಂದು ಪೈಸಾನೂ ದುಡ್ಡು ಖರ್ಚಾಗಲ್ಲ. ನೀವೇನು ಹೋಗುವಾಗ ಟ್ರೈನ್ಗೆ ಅಂತ ದುಡ್ಡು ಕೊಟ್ಟಿರ್ತೀರಲ್ಲ, ಅದೊಂದನ್ನು ಬಿಟ್ಟರೆ ಮಾತ್ರ ಏನೂ ಖರ್ಚಾಗಲ್ಲ ನಿಮಗೆ. ನೀವೇನಾದರೂ ಪರ್ಚೇಸ್ ಮಾಡೋದಿದ್ದರೆ ಮಾತ್ರ ನಿಮ್ಮದು ಖರ್ಚಾಗುತ್ತೆ. ನಾವು ಅಲ್ಲಿ ಪರ್ಚೇಸ್ ಮಾಡೋವಂಥ ಐಟಮ್ಸು ನಮಗೆ ಎಲ್ಲ ಇಲ್ಲೇ ಸಿಗುತ್ತಿತ್ತಲ್ಲ, ಅದಕ್ಕೆ ನಾವೇನು ಅಷ್ಟು ಪರ್ಚೇಸ್ ಮಾಡಲಿಲ್ಲ. ಊಟ ತಿಂಡಿ ಬೆಳಗ್ಗೆ ಟೀ ಕಾಫಿ ಎಲ್ಲದೂ ಸಿಗುತ್ತೆ. ಒಂದು ಸಲ ನೀವು ರಾಜಸ್ಥಾನ ಕಂಡು ಬನ್ನಿ. ನನ್ನಲ್ಲಿ ಇರ್ತಕ್ಕಂಥ ಸಿಹಿ ಘಟನೆ ಕಹಿ ಘಟನೆ ಎಲ್ಲನೂ ಕೇಳಿದ್ದೀರಾ. 2025ಕ್ಕೆ ಗುಡ್ ಬೈ ಹೇಳೋಣ. ಹಾಗೆ ನಿಮ್ಮ ಎಲ್ಲರ ಒಂದು ಸಹಕಾರದಿಂದ ಯಾವ ರೀತಿ ಮಾಡಬೇಕು ಕಾಂಪಿಟೇಷನ್ನ ಅನ್ನೋದು ನಿಮ್ಮ ತಲೆಯಲ್ಲಿ ಏನಾದರೂ ಇತ್ತಪ್ಪ ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಸುಮಾರು ಜನ ಜೆಂಟ್ಸು ನನಗಿನ್ನ ಮೊದಲೇ ಪಾಪ ಲೈವ್ ಮಾಡಿ ಅವರಿನ್ನೂ ಪಾಪ ಸಭ್ಯ ಆಗಿಲ್ಲ, ಅವರಿಗೆ ಒಂದಕ್ಕೆ ಆಗೇ ಇಲ್ಲ. ಅವ್ರಿಗೆ ನನಗೆ ಬೇಜಾರಾಯ್ತು ಅದನ್ನು ಕೇಳಿ. ಇವತ್ತು ಲೈವ್ನಲ್ಲಿ ಹೇಳಿದರು ಅಟ್ಲೀಸ್ಟ್ 500 ಮಿಕ್ಕಿಲ್ಲ ಅವ್ರದ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ. ಎಲ್ಲರೂ ಯೂಟ್ಯೂಬ್ ಚಾನಲಲ್ಲಿ ಮುಂದುವರಿಲಿ. ಎಲ್ಲರೂ ಪೇಮೆಂಟ್ ತೊಗೊಳ್ಳಿ. ಯಾಕಂದರೆ ನಾವೇನು ಕೈಲಿ ಕೊಡೋದಿಲ್ಲ, ಕೊಡೋರು ಕೊಡ್ತಾರೆ. ಕೈಲಾಗಿದ್ದು ಹೆಲ್ಪ್ ಮಾಡೋಣ ಅಂತ ಹೇಳ್ತಾ ಕಹಿ ಘಟನೆ ಮತ್ತು ಸಿಹಿ ಘಟನೆ ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಮಾತ್ರ ಈಗ ಒಬ್ಬ ಮನುಷ್ಯಳಾಗಿದ್ದೇನೆ ಅಂದ್ಕೊಂಡೇಳಿ ನಿಮ್ಮ ಹತ್ರ ಹೇಳ್ತಾ ಈ ವಿಡಿಯೋನ ಸ್ನೇಹಿತರೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು, ಎಲ್ಲರಿಗೂ ಧನ್ಯವಾದಗಳು.